ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹುಡುಕಿದರೆ ಪ್ರತಿ ಮನೆಯಲ್ಲೂ ಒಂದು ಕತೆ ಸಿಗುತ್ತೆ, ನಿಮ್ಮ ಮನೆಯೂ ಹೊರತಲ್ಲ. ಅದಕ್ಕೆ ಬೇರೆಯವರ ಮನೆಯ ಕತೆ ಕೇಳೋದನ್ನ ನಿಲ್ಲಿಸಿ. ಹೌದಲ್ವಾ ಸ್ನೇಹಿತರೆ? ಪ್ರತಿಯೊಬ್ಬರು ಮನೆ ದೋಸೆನೂ ಕೂಡ ತೂತೆ. ಅದಕ್ಕೆ ಹೇಳೋದು, ಬೇರೆಯವ್ರ ಮನೆ ಕತೆನ ಕುತ್ಕೊಂಡು ಕೇಳೋದು ಅಥವಾ ಬೇರೆಯವ್ರ ಮನೆಯ ವಿಷಯಗಳಿಗೆ ತುಂಬಾ ಈಸಿಯಾಗಿ ಕಮೆಂಟ್ ಮಾಡೋದು, ಅದೆಲ್ಲನೂ ಕೂಡ ತುಂಬಾ ತಪ್ಪಾಗುತ್ತೆ ಸ್ನೇಹಿತರೆ. ಯಾಕಂದರೆ ಅವರ ಪರಿಸ್ಥಿತಿ ಏನಿರುತ್ತೆ, ಅವರು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಬೇರೆಯವ್ರ ಮನೆ ಬಗ್ಗೆ ಯೋಚನೆ ಮಾಡುವಂತಹ ಸಮಯನ ನೀವು ನಿಮ್ಮ ಸಂಸಾರಕ್ಕೆ, ನಿಮ್ಮ ಮನೆಯ ವಿಷಯಗಳಿಗೆ ಕೊಟ್ಟಾಗ ನಿಮ್ಮ ಮನೆಯಲ್ಲಿರುವಂತಹ ಎಷ್ಟೋ ಒಂದು ಪರಿಸ್ಥಿತಿಗಳು ನಿಭಾಯಿಸಬಹುದು. ಹಾಗೆಯೇ ಎಷ್ಟೋ ಒಂದು ಪರಿಸ್ಥಿತಿಗಳಲ್ಲಿ ನೀವು ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಆಗಿರುತ್ತೆ. ಸೊ ಅದನ್ನು ಕೂಡ ನಾವು ಯೋಚಿಸ್ತಾ ಬಂದಾಗ ಅದು ಕೂಡ ಸರಿ ಹೋಗಿ ನಿಮ್ಮ ಮನೆಯಲ್ಲಿ ಇನ್ನೂ ಖುಷಿ ಅನ್ನೋದು ಜಾಸ್ತಿ ಆಗಬಹುದು ಅಲ್ವಾ? ಸೊ ಸುಮ್ಮನೆ ಬೇರೆಯವ್ರ ಮನೆ ವಿಷಯಗಳ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಹೋದಷ್ಟು ನಮಗೆ ಮನಸ್ಸಿನ ನೆಮ್ಮದಿ ಅನ್ನೋದು ಕೂಡ ಕಡಿಮೆ ಆಗ್ತಾನೆ ಹೋಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ಬೇರೆಯವ್ರ ಮನೆ ವಿಷಯಗಳ ಬಗ್ಗೆ ಗಮನ ಕೊಟ್ಟಷ್ಟು, ಬೇರೆಯವರ ಪರಿಸ್ಥಿತಿನ ಹೀಯಾಳಿಸ್ತಾ ಹೋದಷ್ಟು ನಮ್ಮ ಪರಿಸ್ಥಿತಿ ಕೂಡ ತುಂಬಾನೇ ಕೀಳ್ಮಟ್ಟಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅದಕ್ಕೆ ಬೇರೆಯವರ ವಿಷಯಗಳ ಬಗ್ಗೆ ಗಮನ ಕೊಡೋದನ್ನ ಬಿಟ್ಟು ನಮ್ಮ ಜೀವನದಲ್ಲಿ ನಾವು ಎಷ್ಟು ಮುಂದುವರಿಬೇಕು, ಹಾಗೆ ನಮ್ಮ ಜೀವನದಲ್ಲಿ ಇರುವಂತಹ ತೊಂದರೆಗಳೇನು, ಅದಕ್ಕೆ ನಾವು ಏನು ಉತ್ತರನ ಹುಡುಕೋಬೇಕು ಅನ್ನೋದ್ರ ಕಡೆ ಯಾರು ಗಮನ ಕೊಟ್ಟರೆ ನಾವಾದರೂ ಉದ್ಧಾರ ಆಗ್ಬೋದು ಅಲ್ವಾ? ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ತಮಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಾವೇನಾದ್ರು ಮೊದಲನೇ ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಇದೇ ರೀತಿ ಹೆಚ್ಚು ಮೋಟಿವೇಶನಲ್ ವೀಡಿಯೋಸ್ ನಿಮಗಾಗಿ ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಸ್ನೇಹಿತರೆ. ನಮಸ್ಕಾರ.